ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಂಬೇಡ್ ಗ್ರಾಮದಲ್ಲಿ ಕಲ್ಮೇಶ್ವರ ದೇವಾಲಯ ಅಂತ ಒಂದು ಕಲ್ಲಿನ ದೇವಾಲಯ ಇದೆ. ಪುರಾತತ್ವ ಇಲಾಖೆ ಇದನ್ನು ಮೇಂಟೈನ್ ಮಾಡ್ತಾ ಇದೆ. ಕ್ರಿಸ್ತಶಕ ಸುಮಾರು 11 ಹಾಗೂ 12 ಶತಮಾನದಲ್ಲಿ ನಿರ್ಮಿತಗೊಂಡ ಈ ದೇವಾಲಯವು ಇದು ಪೂರ್ವಾಭಿಮುಖವಾಗಿರುವ ಈ ದೇವಾಲಯದಲ್ಲಿ ಗರ್ಭಗೃಹ, ಅಂತರಾಳ, ಹೊರಂಗ ಮತ್ತು ಸಭಾಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅಂತರಾಳ ದ್ವಾರದ ಲಾಟನ ಬಿಂಬದಲ್ಲಿ ಬ್ರಹ್ಮ, ಮಹೇಶ್ವರ ಮತ್ತು ವಿಷ್ಣುವಿನ ಉಪ್ಪು ಶಿಲ್ಪಗಳು. ನವರಂಗದಲ್ಲಿ 5 ದೇವಕೋಷ್ಟಕಗಳಿದ್ದು 2ರಲ್ಲಿ ಮಾತೃಕೆಯರ ಪಟ್ಟಿಕೆ ಇದೆ. 1ರಲ್ಲಿ ಗಣಪತಿ, ಇನ್ನೊಂದರಲ್ಲಿ ಕಾರ್ತಿಕೇಯ ಶಿಲ್ಪಗಳಿವೆ. ನವರಂಗದಲ್ಲಿ ಬೆಳಕಿನಿಂದ ಕೂಡಿದ ತಿರುಗುಣಿ ಯಂತ್ರದ ಕಂಬಗಳಿವೆ. ಕುಂಭಾಕಾರದ ಕಂಬಗಳು ಬಳೆಗಳ ಮತ್ತು ಸೂಕ್ಷ್ಮ ಕೆತ್ತನೆಗಳ ಅಲಂಕರಣ ಹೊಂದಿದೆ. ತೆರೆದ ಸಭಾಮಂಟಪದಲ್ಲಿ 16 ಕಂಬಗಳಿವೆ. ಈ ಸಭಾಮಂಟಪದ ಮುಂದೆ ಮುಖಮಂಟಪ ಇದೆ. ಅಧಿಷ್ಠಾನದ ಮೇಲಿರುವ ಹೊರಭಿತ್ತಿ ಸರಳ ರಚನೆ ಇದು. ಗರ್ಭಗೃಹದ ಮೇಲೆ ದ್ವಿತಲ ಶಿಖರವಿದ್ದು ಸುಖಲಾಸದಿಂದ ಕೂಡಿದೆ. ಇಲ್ಲಿನ ಶಾಸನಗಳು ಈ ದೇವಾಲಯವನ್ನು ಗೋಡೆ ದೇವರ ಗುಡಿ ಎಂದು ಉಲ್ಲೇಖಿಸುತ್ತವೆ. ಕ್ರಿಸ್ತಶಕ 123ರ ಶಾಸನವು ಮಹಾಪ್ರಭು ಬೊಮ್ಮಗಾವುಂಡ ಬಳ್ಳಾರಿ ಬೀಡು ಗ್ರಾಮದಲ್ಲಿ ಬ್ರಹ್ಮೇಶ್ವರ ದೇವಾಲಯವನ್ನು ಕಟ್ಟಿದನೆಂದು ಉಲ್ಲೇಖಿಸುತ್ತದೆ. ಇದರಿಂದ ಈಗಿನ ಕಲ್ಮೇಶ್ವರ ದೇವಾಲಯದ ಪ್ರಾಚೀನ ಹೆಸರು ಬ್ರಹ್ಮೇಶ್ವರ ಎಂದು ಸ್ಪಷ್ಟವಾಗುವುದು. ಮತ್ತೊಂದು ಕ್ರಿಸ್ತಶಕ 1165ರ ಶಾಸನವು ಬಳಕರಬೀಡು ಗ್ರಾಮದ ಚಿಕ್ಕೇಶ್ವರ ದೇವಾಲಯ ಹೊಂದಿರುವ ನಿವಾಸಿನಿ ಮಂತ್ರನುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನಲಕ್ಷ್ಮಿ ಸದಾ ಪಾಲಯ.